ಸರ್ ಅದು ಮಗುಗೆ ರೇಪ್ ಆಗಿದ್ದು ಒಂದು ಹಿಂಸೆ, ಅದಾದರೆ ರೇಪ್ ಆದಮೇಲೆ ಕಂಪ್ಲೇಂಟ್ ಆದಮೇಲೆ ನಮಗೇನು ಹಿಂಸೆ ಅನುಭವಿಸಿದೆಯಲ್ಲ ಅದು ಇನ್ನೂ 1000 ಪಟ್ಟಾಗೋಗಿದೆ ಸರ್. ಅಂತ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಲೈಫಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಏನೂ ಇಲ್ವಂತೆ. ಏನು ನಾನು ಫೈಟ್ ಮಾಡ್ತಾ ಇದ್ದೀನಿ ಅದು ರಾಂಗ್ ಅಂತೆ, ಕಾನೂನು ಹೋರಾಟ ಮಾಡೋದು ರಾಂಗ್ ಅಂತೆ, ಕಾನೂನು ಪಾಲಿಸೋದು ರಾಂಗ್ ಅಂತೆ. ಅವನ ಪ್ರಕಾರ ರೇಪಿಸ್ಟ್ ಪ್ರಕಾರ ಅವ್ನು ಮಾಡಿದ್ದು, ಪೊಲೀಸ್ ಪ್ರಕಾರ ಅವ್ರು ಮಾಡ್ತಾ ಇರೋದೆಲ್ಲ ಸರಿ, ನಿನ್ನ ಪ್ರಕಾರ ಅವ್ರ ತಪ್ಪು. ಅರ್ಥ ಆಯ್ತಾ? ದೇರ್ ಇಸ್ ನಥಿಂಗ್ ಗುಡ್ ಆರ್ ಬ್ಯಾಡ್. ನೀನು ಜೀವನ ಇರೋದು ಎಂಜಾಯ್ ಮಾಡೋಕ್ಕೋಸ್ಕರ ಹ್ಯಾವ್ ಮಲ್ಟಿಪಲ್ ಅಫೇರ್ಸ್, ಹ್ಯಾವ್ ಸೆಕ್ಸ್, ಎಂಜಾಯ್ ಲೈಫ್ ಅಂತ ನನಗೆ ಗಂಡ ಅಲ್ಲ, ಅಲ್ಲಿ ಟ್ರೈನರ್ಸು ಅಲ್ಲಿ ಎಲ್ಲ 300-200 ಜನದ ಮುಂದೆ ನನಗೆ ಬಾಯಿ ಬಂದಾಗ ನಿಲ್ಲಿಸಿ ಬೈಯೋದು. ಲೈಫ್ ಈಸ್ ಟು ಎಂಜಾಯ್. ಅವನಿಗೆ ಸೆಮಿನಾರ್ ಅಂತ ಹೋದ, ಅವನು ಫುಲ್ ಬಿಟ್ಟೇ ಹೋಗ್ಬಿಟ್ಟ ಮನೇನ. ಅವಾಗವಾಗ ಬರ್ತಾ ಇದ್ದ, ಮಗ ಅಲ್ಲ ಮಗನೂ ಕರ್ಕೊಂಡು ಹೋಗಿದ್ದೆ. ಇವಾಗ ಟೀನೇಜರ್ ಮಗ, ಅವ್ನು ಮಾಡ್ತಾ ಇರೋದೇ ಸರಿ ಅಂತ ಹೇಳಿದ್ಮೇಲೆ ಮಗನೂ ಏನು ಮಾಡ್ತಾನೆ, ಅಮ್ಮ ಇದೆಲ್ಲ ಬುಲ್ಶಿಟ್, ಇವರೆಲ್ಲ ಏನು ಟ್ರಾನ್ಸ್ಫಾರ್ಮ್ ಅನ್ನೋದೇನೂ ಇಲ್ಲ, ಇಟ್ಸ್ ಆಲ್ ಮೆಟೀರಿಯಲಿಸ್ಟಿಕ್, ಇದು ನಮ್ಮ ಸಮಾಜದ ಬೇಸ್ ಏನಿದೆ ಯೂನಿಟ್ ಫ್ಯಾಮಿಲಿ, ಅದನ್ನು ಒಡೆಯೋ ಅಂಥದ್ದು, ಕೆಟ್ಟದ್ದನ್ನೇ ಹೇಳ್ಕೊಡೋ ಅಂಥದ್ದು. ಅವ್ರು ಹೇಳೋದೆಲ್ಲ ನಮ್ಮ ಧರ್ಮಗಳಲ್ಲೂ ಇದೆ, ಭಗವದ್ಗೀತೆನಲ್ಲಿದೆ, ಲೈಫ್ ಈಸ್ ನಥಿಂಗ್, ಅದು ಅರ್ಥಹೀನ, ನಶ್ವರ, ಅದು ಇದು ಎಲ್ಲ ಹೇಳ್ತಾರೆ. ಆದರೆ ಅವರೆಲ್ಲ ಹೇಳೋದೆಲ್ಲ ಫಾರಿನ್ದು, ಅವ್ರ ಫಿಲಾಸಫರ್ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ, ಬಟ್ ಹೇಳೋದು ಎಂಜಾಯ್ ಮಾಡಬೇಕು, ನೀನು ಕೇಸ್ ಫೈಟ್ ಮಾಡ್ತಾ ಇರೋದು ಅದು ರಾಂಗ್ ಅಂತ. ನಾನು ಅದೇ ಕೇಳಿದೆ, ದೇರ್ ಇಸ್ ನಥಿಂಗ್ ಗುಡ್ ಆರ್ ಬ್ಯಾಡ್ ಅಂತ ನೀವು ಹೇಳ್ತೀರಲ್ವಾ, ಯಾವುದನ್ನು ನಾವು ಜಡ್ಜ್ ಮಾಡಬಾರ್ದು ಅಂತ. ನಾನು ಕಾನೂನು ಹೋರಾಟ ಮಾಡ್ತಾ ಇರೋದು ಮಾತ್ರ ಬ್ಯಾಡ್ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಿದೆ? ನನ್ನ ಪ್ರಕಾರ ಇದು ಗುಡ್ಡು, ಅದನ್ನು ಅಕ್ಸೆಪ್ಟ್ ಮಾಡಿ. ದೇರ್ ಇಸ್ ನಥಿಂಗ್ ಗುಡ್ ಆರ್ ಬ್ಯಾಡ್ ಅಲ್ವಾ. ಆಮೇಲೆ ನನ್ನ ಪ್ರಕಾರ ಮಲ್ಟಿಪಲ್ ಪಾರ್ಟ್ನರ್ಸ್ ಇಟ್ಕೊಂಡು ಮನಸ್ಸಿಗೆ, ಮನೇಲಿರೋ ಹೆಂಡತಿಗೆ ಕಣ್ಣೀರು ಹಾಕ್ಸ್ಕೊಂಡು ಮಕ್ಕಳಿಗೆ ಕೆಟ್ಟ ದಾರಿ ತೋರಿಸೋ ಅಂಥದ್ದು ಇದೆಲ್ಲ ರಾಂಗೇನೆ ನನ್ನ ಪ್ರಕಾರನ. ಆ್ಯಂಡ್ ಫಾರ್ ಮೀ ಎಂಜಾಯ್ಮೆಂಟ್ ಈಸ್ ಬಿಯಾಂಡ್ ಫಿಸಿಕಲ್ ಡಿಸೈರ್ ಆರ್ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ನನ್ನ ಗಿಲ್ಟಲ್ಲಿ ನಾನು ಜೀವನ ಮಾಡಬೇಕಾಗಿಲ್ಲ ಅಂತ. ಅಲ್ಲಿ ರೇಪ್ ಆಗಿರೋ ಮಕ್ಳುಗಳು ದೊಡ್ಡವರಾಗಿದ್ದಾರಲ್ಲ, ಅವರೆಲ್ಲ ಇದ್ದರು, ಮಿಡ್ಲ್ ಏಜ್ಡ್ ವುಮೆನ್ನು. ಆಮೇಲೆ ರೇಪ್ ಆಗಿರೋ ಗಂಡಸರು ಇದ್ದರು, ಸಣ್ಣ ವಯಸ್ಸಲ್ಲಿ ರೇಪ್ ಆಗಿರೋರು. ಅವ್ರು ಇದುವರೆಗೂ ಹೇಳ್ತಾಯಿದ್ರು, ನಮ್ಮನ್ನು ಯಾರು ರೇಪಿಸ್ಟ್ ಇದ್ದಾರೆ ನಮಗೆ ಅದು ಫೈಟ್ ಮಾಡೋಕ್ಕಾಗಲಿಲ್ಲ. ಅವಾಗ ಅಪ್ಪ ಅಮ್ಮಂಗೆ ಹೇಳಿದ್ರು ಮರ್ತ್ಬಿಡು ಅಂತ ಬಿಟ್ಬಿಟ್ರು, ಬಟ್ ವಿ ಸ್ಟಿಲ್ ಹ್ಯಾವ್ ದ ಗಿಲ್ಟ್. ಒಂದು ಹುಡುಗಿ ಅಂತೂ 22 ವರ್ಷದ ಹುಡುಗಿ, ಅವ್ರ ಅಪ್ಪ ರೇಪ್ ಮಾಡ್ತಾ ಇದ್ದಂತೆ ಮಲೇಷ್ಯಾದಲ್ಲಿದ್ದಾಗ, ಮಂಗಳೂರು ಹುಡುಗಿ ಬಂದುಬಿಟ್ಟು ಆಂಟಿ ಕೆನಾಯಿ ಹಗ್ಗಿಯೋ ಅಂತ ಕೇಳಿದ್ಲು. ಹಾಂ ಬೇಟಾ ಅಂತಂದೆ. ಕಾಶ್ ಮೇರಿ ಮಾ ಅಕ್ಕಿ ಥರ ಹೋತಿ ಅಂತಂದ್ಲು. ನನಗೆ ಆವತ್ತು ಅನ್ನಿಸ್ತು ಸರ್, ಐ ಪ್ರಾಮಿಸ್ಡ್ ಮೈ ಸೆಲ್ಫ್, ಬರೀ ನನ್ನ ಮಗುಗೆ ಅಂತಲ್ಲ, ಇದು ಸಮಾಜದಲ್ಲಿರೋವಂಥ ಇಂಥ ಕಿತ್ತೋಗಿರೋ ಅಂಥದ್ದು ಇಂಥ ಕೆಟ್ಟ ಒಂದು ಕಚ್ಚಡ ಏನಿದೆ ಫ್ಯಾಮಿಲಿನಲ್ಲೇ ಆಗಲಿ ಅಥವಾ ಸಮಾಜದಲ್ಲೇ ಆಗಲಿ ಅಥವಾ ಸಿಸ್ಟಮಲ್ಲೇ ಆಗಲಿ, ಇದನ್ನು ಹೊರಗೆ ತೆಗಿಲೇಬೇಕು. ಎಷ್ಟು ಮಕ್ಕಳುಗಳು ಅದು ಆ ಗಿಲ್ಟಲ್ಲಿ ಆ ಒಂದು ಟಾಂಬಾಯ್ ಥರ ಆಗ್ತಾರೆ ಸರ್. ಆಮೇಲೆ ಎಷ್ಟೋ ಹೆಣ್ಮಕ್ಳದ್ದು ಸಂಸಾರಗಳನ್ನೂ ನಾನು ಕೇಳಿದ್ದೀನಿ, ರೇಪ್ ಆಗಿರೋ ಮಕ್ಕಳದ್ದು. ಅವ್ರು ಯಾವತ್ತೂ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಅವ್ರಿಗೆ ಆ ಗಿಲ್ಟ್ ಅನ್ನೋದು ಕ್ಷಣಕ್ಕೂ ಅದು ಚುಚ್ತಾ ಇರುತ್ತೆ. ಅಟ್ಲೀಸ್ಟು ನನ್ನ ಮಗಳಿಗೆ ನಾನು ಫೈಟ್ ಮಾಡ್ತಾ ಇದ್ದೀನಿ, ಅವನಿಗೆ ಕ್ಷಣಕ್ಕೂ ಅವ್ನು ನರಳಿ ಸಾಯ್ಬೇಕಮ್ಮ ಅಂತಾಳೆ ನನ್ನ ಮಗಳು. ಅಷ್ಟು ನಮಗೆ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಸರ್. ಅದು ಮಗುಗೆ ರೇಪ್ ಆಗಿದ್ದು ಒಂದು ಹಿಂಸೆ, ಅದಾದರೆ ರೇಪ್ ಆದಮೇಲೆ ಕಂಪ್ಲೇಂಟ್ ಆದಮೇಲೆ ನಮಗೇನು ಹಿಂಸೆ ಅನುಭವಿಸಿದೆಯಲ್ಲ ಅದು ಇನ್ನೂ 1000 ಪಟ್ಟಾಗೋಗಿದೆ ಸರ್. ನನ್ನ ಮಕ್ಕಳಿಗೆ ನನ್ನ ಮಗಳಂತಾಳೆ, ಬರೀ ಹ್ಯಾಂಗ್ ಮಾಡಿದ್ರೆ ಅವ್ನ ತಕ್ಷಣಕ್ಕೆ ಸಾಯ್ಬೋದು, 30 ಸೆಕೆಂಡ್ಸಲ್ಲಿ ಸಾಯ್ಬೋದು, ಅವ್ನು ನರಳಿ ಸಾಯಬೇಕು. ನಮ್ಗೆ ಅಷ್ಟು ಸಿಸ್ಟಮ್, ಬರೀ ಅವನೊಬ್ಬನೇ ಅಲ್ಲ ಸರ್, ಏನು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಯಾರ್ಯಾರು ರೌಡಿ ಶೀಟರ್ಗಳಿದ್ದಾರೆ, ಪ್ರಾಸ್ಟಿಟ್ಯೂಷನ್ ಗ್ಯಾಂಗ್ನವರು. ನನ್ನನ್ನು ಪ್ರಾಸ್ಟಿಟ್ಯೂಟು, ನಾನು ಕ್ಯಾರೆಕ್ಟರ್ಲೆಸ್ಸು ಅಂತ ಮಾಡೋಕ್ಕೆ ಸರ್. ಜೀವನದಲ್ಲಿ ನನ್ನ ಗಂಡನ ಜೊತೆ ನಾನು ಓಡಾಡಲಿಲ್ಲ. ಬಿಫೋರ್ ಮ್ಯಾರೇಜ್ ಆಲ್ಸೋ ಐ ನೆವರ್ ಹ್ಯಾಡ್. ನಮಗೆ ಊಟಕ್ಕೆಲ್ಲ ತೊಂದರೆ ಮಾಡ್ತಾಯಿದ್ರು ನಮ್ಮ ಅಪ್ಪ ಅಮ್ಮ. ಈವನ್ ದೆನ್ ಖಾಲಿ ಹೋಟೆಲ್ ಇರ್ತಾ ಇದ್ದೆ. ದಟ್ ವಾಸ್ ಎ ಟ್ರೈನಿಂಗ್ ಫಾರ್ ಮೀ ಟು ವಿತ್ಸ್ಟ್ಯಾಂಡ್ ಆಲ್ ದಿಸ್ 9 years. ಹಾಗನ್ನಿಸ್ತು ನನಗೆ. ಆಫ್ಟರ್ ಐ ರೆಡ್ ದ ಸೀಕ್ರೆಟ್ ಬುಕ್, ಇಟ್ ವಾಸ್ ಆಲ್ ದ ಟ್ರೈನಿಂಗ್ ವಿಚ್ ಐ ಅಂಡರ್ವೆಂಟ್. ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮನಿಗೆ ಹುಡುಗರ ವಿಷಯದಲ್ಲಿ ಅಥವಾ ಸ್ಟಡೀಸ್ ವಿಷಯದಲ್ಲಿ ಅಥವಾ ನಾನು ಯಾವ ರೀತಿಯಲ್ಲಿ ಸಂಸ್ಕಾರವಂತಳಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಏನೇನು ನಾನು ಕೆಲಸ ಮಾಡಬೇಕು, ಪೂಜೆ ಮಾಡಬೇಕು, ಖಾಲಿ ಹೊಟ್ಟೆಲೇ ಬೇಕಾದ್ರೆ ಕಾಲೇಜ್ಗೆ ಹೋಗ್ತಾಯಿದ್ದೆ. ನಮ್ಮ ಟೀಚರ್ಸ್ ಎಲ್ಲ ಬೈತಾಯಿದ್ರು, ಇನ್ನೇನು ಹಿಂಗೆ ತಳ್ಳಿದ್ರೆ ಬೀಳ್ತೀಯ, ಆದರೂ ಖಾಲಿ ಹೊಟ್ಟೆಲೇ ಹೋಗಿ ಸಾಯಂಕಾಲನೇ ಬಂದು ಊಟ ಮಾಡ್ತಾಯಿದ್ವಿ. ಆ ಥರ ಜೀವನ ಮಾಡಿ ಈ ಥರ ನಾವು ಸಫರ್ ಆಗಬೇಕು ಅಂತಂದರೆ ಮಕ್ಳಿಗೋಸ್ಕರ ನಾವು ಎಷ್ಟೋ ಮಕ್ಕಳನ್ನ ನಾನು ಕೋರ್ಟಲ್ಲಿ 9 ವರ್ಷದಿಂದ ನೋಡಿದ್ದೀನಿ ಸರ್. ಪೊಲೀಸ್ನವರೇ, NGOದವರೇ ಸುಳ್ಳು ಹೇಳಿಸ್ತಾರೆ, ಲಾಯರೇ ಸುಳ್ಳು ಹೇಳಿಸ್ತಾರೆ. ಯಾಕೆ ಅಂದರೆ ನಾಳೆ ಮಗುಗೆ ಮದುವೆ ಮಾಡಬೇಕು ಅಂದರೆ ಮರ್ಯಾದೆ ಹೋಗುತ್ತೆ.
ಅದನ್ನೇ ದುಡ್ಡು ತಗೊಳ್ಳಿ ಅಂದ್ಬಿಟ್ಟು ದುಡ್ಡು ಕೊಡಿಸ್ಬಿಟ್ಟೇ ಸುಳ್ಳು ಹೇಳಿಸ್ತಾರೆ ಮಕ್ಕಳಿಂದ. ರೇಪ್ ಆಗಿಲ್ಲ ಅಂತ ಹೇಳಿ ಹಾಂ, ಸುಳ್ಳು ಹೇಳಿ ಅಂತ ಬೇರೆ ಏನೇನೋ ರೀಸನ್ ಹೇಳ್ತಾರೆ. ಆ ಮಕ್ಳುಗಳು ಫುಲ್ ಟೆನ್ಷನ್ ಇರುತ್ತೆ, ಕಟ್ಕಟ್ಟೆಯಲ್ಲಿ ನಿಲ್ಲಬೇಕು, ಅಲ್ಲಿ ಹೋಗಿ ಸುಳ್ಳು ಹೇಳಬೇಕು. ಇಲ್ಲ ನಮಗೂ ನಮ್ಮ ಯಾರು ರೇಪ್ ಮಾಡಿರೋ, ಇಲ್ಲ ನೈಬರು ಒಬ್ಬರು ರೇಪ್ ಮಾಡಿದರು ಆ ಮಗುಗೆ. NGOದವರು ಕೂತಿದ್ದಾರೆ, ಲೇಡಿ ಪೊಲೀಸ್, ಯಂಗ್ ಪೊಲೀಸ್ ಆಫೀಸರ್ಸ್, WPCಗಳು ಇದ್ದಾರೆ, ಲಾಯರ್ ಇದ್ದಾನೆ. ಒಂದು 10-12 ವರ್ಷದ ಮಗು ಹುಡುಗಿ ಇರ್ಬೋದು, ಹೆಂಗ್ ಮೈನರ್ ಓನ್ಲಿ, 12 ಇಯರ್ಸ್ ಒಳಗಡೆ ಇದೆ. ಆ ಹುಡುಗಿ ಒಂದು 6ನೇ ಕ್ಲಾಸ್ ಏನೋ ಹೇಳ್ತಾಯಿದ್ರು. ಅಲ್ಲಿ ವೇಟಿಂಗ್ ರೂಮ್ ಇತ್ತು, ಇವಾಗ ಮತ್ತೆ ಮೇಲ್ಗಡೆ 6th ಫ್ಲೋರಿಗೆ ಹಾಕಿದ್ದಾರೆ. ಮೊದಲು ವೇಟಿಂಗ್ ರೂಮಲ್ಲೇ ನಾವು ಕೂತ್ಕೋತಾ ಇದ್ವಿ, ಆವಾಗ ಮಕ್ಳುಗಳು ಅಲ್ಲೇ ಬರ್ತಾಯಿದ್ರು. ಕೂತಿದ್ದಾಗ ಆ ಮಗು ಹೇಳ್ಕೊಡ್ತಾ ಇದ್ದಾರೆ ಪೊಲೀಸ್ನವ್ರೂ, ಲಾಯರ್ಗಳೂ, NGOದವರು. ಸುಳ್ಳು ಹೇಳು, ನಮ್ಮ ಅಪ್ಪ ಅಮ್ಮಂಗೂ ಆ ಪಕ್ಕದ ಮನೆ ಅಂಕಲ್ಗೂ ಆಗ್ತಾ ಇರಲಿಲ್ಲ, ಜಗಳ ಆಗಿತ್ತು, ನಾನು ಏನೋ ಕೇಳಕ್ಕೆ ಹೋಗಿದ್ದೆ, ಆವಾಗ ಬೇರೆಯವ್ರು ಯಾರೋ ಬಂದು ಆಚೆಯಿಂದ ಲಾಕ್ ಹಾಕ್ಬಿಟ್ಟಿದ್ದಾರೆ ಅಂತ. ರೇಪ್ ಮಾಡ್ತಾ ಇರೋದ್ರೆ ಆ ಹುಡುಗಿ ಕಿರ್ಚಾಡ್ತಾ ಇದ್ದಿದ್ದಕ್ಕೆ ನೋವಿಗೆ ಆವಾಗ ಅಕ್ಕಪಕ್ಕದವ್ರು ಬಂದು ಆ ಮಗುದು ನೋಡಿ ಆವಾಗ ಅವನು ಆಚೆ ಓಡೋಗಬಾರ್ದು ಅಂತ ಆಚೆ ಕಡೆಯಿಂದ ಲಾಕ್ ಮಾಡಿರೋದು ನೇಬರ್ಸು. ರೇಪ್ ಆಗಿರೋ ಮಗುಗೆ ಚಾರ್ಜ್ ಶೀಟ್ ಆಗಿರೋ ಇದಕ್ಕೆ ಅಲ್ಲಿ ಸುಳ್ಳು ಹೇಳ್ಕೊಡ್ತಾಯಿದ್ರು, ಸುಳ್ಳು ಹೇಳು ಅಂತ. ಪೊಲೀಸ್ನವರು, NGOದವರು, ಲಾಯರು. ನನ್ನ ಕಣ್ಣು ಮುಂದೆನೆ ಆ ಅಜ್ಜಿ ಇದ್ದಾರೆ. ಅಯ್ಯೋ ನಿನ್ನ ನಾಳೆ ಅವ್ರ ಹುಡುಗಿ ಅಜ್ಜಿ, ನಿನಗೆ ಮದುವೆ ಆಗೋದು ಕಷ್ಟ ಆಗಿಬಿಡುತ್ತೆ, ಇಲ್ಲಪ್ಪ ನಮ್ಗೆ ಇದೆಲ್ಲ ತಲೆನೋವು ಬೇಡ ಅಂತ. ಅವ್ರು ಪೊಲೀಸರು ಒಂದು 50,000 ತೊಗೊಳ್ಳಿ, ನೀವು ಅವ್ರು ಕೊಡೋಕ್ಕೆ ರೆಡಿ ಇದ್ದಾರೆ, ತೊಗೊಳ್ಳಿ ನಮ್ಗೆ ಯಾರ್ದು ದುಡ್ಡು ಬೇಡ ಅಂತಂದರೆ, ಇಲ್ಲ ನೀವು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡ್ತಾಯಿದ್ರು. ಸರ್ ನಾನು ಅಲ್ಲಿ ಮಕ್ಳುಗಳು ಇವಾಗ ಬಡವರು ಇರ್ತಾರೆ, ತಂದೆ ತಾಯಿ ರೇಪ್ ಆದಮೇಲೆ ತಂದೆ ತಾಯಿಗಳನ್ನು ಬಿಟ್ಬಿಡ್ತಾರೆ. ಇವಾಗ ನಮ್ಮನ್ನು ಹೇಗೆ ಬಿಟ್ಟಿದ್ದಾರೆ, ಎಜುಕೇಟೆಡ್ ಆಗಿಯೂ ಸಹ ಬಿಟ್ಟಿದ್ದಾರೆ ನಮ್ಮನ್ನು. ಅದಾದಮೇಲೆ ನಾನು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದೆ ಅಂದ್ಬಿಟ್ಟು ಬಿಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ನಮ್ಮನ ಹತ್ರ ಯಾರೂ ಮಾತಾಡೋಲ್ಲ, ಅಂದರೆ ನಮ್ಮ ಮನೆಗೆ ಯಾರೂ ಬರೋಲ್ಲ. ಅಂಥದ್ದು ಇವಾಗ ಎಷ್ಟೋ ಮಕ್ಳುಗಳು ಅಬಲಾಶ್ರಮಗಳು ಹುಟ್ಟಾಕ್ತಾರೆ. ಮಗು ಹುಟ್ಟತ್ತೆ, ಗ್ಯಾಂಗ್ ರೇಪ್ ಆಗಿರುತ್ತೆ, ಮಗು ಹುಟ್ಟತ್ತೆ, ಅವ್ರಿಗೆ ಊಟಕ್ಕೂ ಇರೋಲ್ಲ, ಆ ಮಗುನ ಎತ್ಕೊಂಬಂದಿರ್ತಾರೆ, ಅವ್ರಿಗೆ ಬರೀ ಡೇಟ್ ಕೊಟ್ಟು ಕಳಿಸ್ತಾರೆ. ಸರ್ ಬೆಳಗಿನ ಸಾಯಂಕಾಲ ತನಕ 15 ದಿನದ ಒಂದು ಮಗು ತೊಗೊಂಬಂದಿದ್ದಾಳೆ, ಸಣ್ಣ ಮೈನರ್ಗಳು, ಮಗು ಹುಟ್ಬಿಟ್ಟಿದೆ, NGOದವ್ರು ಕರ್ಕೊಂಬಂದಿದ್ದಾರೆ. ಬೆಳಗಿನ ಸಾಯಂಕಾಲ ತನಕ ಅಲ್ಲಿರುತ್ತೆ ಸರ್. ಅಲ್ಲಿ ಬರೀ ತೋರಿಕೆಗೆ ಮಾತ್ರನೇ ಓವನ್ ಇರುತ್ತೆ, ತೋರಿಕೆಗೆ ಮಾತ್ರ. ಇದು ರೈಟ್ ನ್ಯೂಸ್.